ಚಲಿಸ್ತಾ ಇದ್ದಂತಹ ಆಟೋದಿಂದ ಮಹಿಳೆ ಜಿಗಿದು ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೇರೆ ರೂಟ್ಗೆ ಕರೆದೊಯ್ತಾ ಇದ್ದ ನಮ್ಮ ಯಾತ್ರಿ ಆಟೋ ಚಾಲಕ ಇದರಿಂದ ಮಹಿಳೆ ಆಟೋದಿಂದ ಜಿಗಿದು ಎಸ್ಕೇಪ್ ಆಗಿದ್ದಾರೆ. ಆಟೋ ನಿಲ್ಲಿಸಿ ಅಂತ ಕೂಗಾಡಿದ್ರು ಕೂಡ ಚಾಲಕ ನಿಲ್ಲಿಸೋದಕ್ಕೆ ರೆಡಿ ಇರಲಿಲ್ವಂತೆ. ಭಯಗೊಂಡು ಚಲಿಸ್ತಾ ಇದ್ದಂತಹ ಆಟೋದಿಂದ ಮಹಿಳೆ ಜಿಗಿದಿದ್ದಾರೆ, ಅಲ್ಲಿಂದ ಓಡಿದ್ದಾರೆ ಅವರು. ಹೆಬ್ಬಾಳದ ವೀರಣ್ಣಪಾಳ್ಯ ಬಳಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹೊರಮಾವಿನಿಂದ ಥಣಿಸಂದ್ರಕ್ಕೆ ಆಟೋವನ್ನು ಬುಕ್ ಮಾಡಿರ್ತಾರೆ ಮಹಿಳೆ ನಮ್ಮ ಯಾತ್ರಿ ಮೂಲಕ. ಆಟೋ ಕೂಡ ಸರಿಯಾದ ಟೈಮಿಗೆ ಬರುತ್ತೆ, ಆಟೋದಲ್ಲಿ ಕೂತ್ಕೋತಾಳೆ. ಅದಾದ ಮೇಲೆ ಅವ್ರು ಹೋಗಬೇಕಾದಂತಹ ರೂಟನ್ನು ಬಿಟ್ಟು ಬೇರೆ ರೂಟ್ನಲ್ಲಿ ಆಟೋ ಹೋಗೋದಕ್ಕೆ ರೆಡಿ ಆಗುತ್ತೆ. ಇದನ್ನು ಗಮನಿಸಿದಂತಹ ಮಹಿಳೆ ಹೇಳ್ತಾರೆ ಆಟೋ ಡ್ರೈವರಿಗೆ, ನಿಲ್ಲಿಸು, ಇದು ನಾನು ಹೋಗ್ತಾ ಇರುವಂತಹ ರೂಟ್ ಅಲ್ಲ ಅಂಥೇಳಿ. ಮಾತಾಡಲ್ವಂತೆ, ಸುಮ್ಮನೆ ಆಟೋ ಓಡಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಆಗ ಮಹಿಳೆಗೆ ಡೌಟ್ ಬರುತ್ತೆ, ಇಲ್ಲೇನೋ ಆಗ್ತಾ ಇದೆ ಅಂಥೇಳಿ ಅಲ್ಲಿಂದ ಜಿಗಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಅಜರ್ ಅಂತ. ನಿನ್ನೆ ರಾತ್ರಿ ಸುಮಾರು 8:52ಕ್ಕೆ ನಮ್ಮ ಹೆಂಡತಿ ಆಟೋ ಬುಕ್ ಮಾಡ್ತಾರೆ ನಮ್ಮ ಯಾತ್ರಿ ಆ್ಯಪ್ನಲ್ಲಿ. ವರ್ಮೋದಿಂದ ಥಣಿಸಂದ್ರಕ್ಕೆ ಬರಬೇಕಾಗಿತ್ತು ಅವ್ರದ್ದು. ಆಟೋ ಬುಕ್ ಮಾಡಿದ ನಂತರ ಆಟೋ ಡ್ರೈವರ್ ಬರ್ತಾರೆ, ಅದರಲ್ಲಿ ಕುತ್ಕೋತಾರೆ. ಅವರು ಕುತ್ಕೋದ ನಂತರ ನಾಗವರ ಹತ್ರ ರೈಟ್ ತೊಗೋಬೇಕಾಗಿತ್ತು, ಆದರೆ ಬೇಕು ಅಂತ ಬ್ರಿಡ್ಜ್ ಹತ್ತಾನೆ ಅವನು. ನಮ್ಮ ಹೆಂಡತಿ ಹೇಳ್ತಾರಂತೆ, ಬ್ರಿಡ್ಜ್ ಹತ್ತಬೇಡಿ, ಕೆಳಗಡೆಯಿಂದ ಹೋಗಿ ಅಂದ್ರೂ ಕೇಳಿದೆ. ಅವ್ರು ಹೇಳ್ತಾನೆ ಇದ್ದಾನಂತೆ ಕೆಳಗಡೆಯಿಂದ ಹೋಗಬೇಕು ಅಂತ, ಬೇಕು ಅಂತ ಮೇಲೆ ಹೋಗಿ ವೀರಣ್ಣಪಾಳ್ಯ ಹೆಬ್ಬಾಳ ಹತ್ತಿರ ಅಲ್ಲೂ ನಿಲ್ಲಿಸಿ ಅಂದರು, ನಿಲ್ಲಿಸ್ದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಬ್ಬಿಬ್ರು ಮಾಡುವಂತಹ ಈ ರೀತಿಯ ತಪ್ಪುಗಳಿಂದ, ಎಡವಟ್ಟುಗಳಿಂದ ಅದು ಎಲ್ಲರೂ ಕೂಡ ಅನುಮಾನದ ದೃಷ್ಟಿಯಲ್ಲಿಯೇ ನೋಡುವಂತಹ ಹಂತಕ್ಕೆ ತಂದುಬಿಡುತ್ತೆ. ಈಗ ಈ ಆಟೋ ಚಾಲಕ ಯಾರು, ಈತನ ಹಿನ್ನೆಲೆ ಏನು, ಪೊಲೀಸರು ಏನಾದ್ರು ಟ್ರೇಸ್ ಮಾಡಿದಾರಾ, ಹೇಗೆ ಅಂತ ಹೇಳಿ ಪ್ರಕಾಶ್? ಪ್ರೇಮ್, ನಿನ್ನೆ ರಾತ್ರಿ ನಡೆದಂತಹ ಈ ಘಟನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಆತಂಕ ಕೂಡ ಸೃಷ್ಟಿಯಾಗಿದೆ. ಈಗಾಗಲೇ ಆ ಚಾಲಕನ ವಿರುದ್ಧ ಇದೀಗ ಪೊಲೀಸರಿಗೆ ದೂರು ಕೊಡುವಂತಹ ಪ್ರಯತ್ನವನ್ನ ಈಗ ಆ ಮಹಿಳೆಯ ಪತಿ ಕೂಡ ಮಾಡಿದ್ದಾರೆ. ಆಟೋ ನೋಂದಣಿ ನಂಬರ್ ಏನಿದೆ ಆ ನಂಬರ್ ಅನ್ನು ಕೂಡ ಇದೀಗ ಪೊಲೀಸರಿಗೆ ಕೊಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಮುಖ್ಯವಾಗಿ ಹೊರಮಾವಿನಿಂದ ಥಣಿಸಂದ್ರಕ್ಕೆ ನಮ್ಮ ಯಾತ್ರಿ ಆಟೋದಲ್ಲಿ ಆ ಒಂದು ಆ್ಯಪ್ನ ಮೂಲಕವಾಗಿ ಬುಕ್ ಮಾಡ್ತಾರೆ. ಅವರು ಬರಬೇಕಾಗಿರೋದು ಥಣಿಸಂದ್ರಕ್ಕೆ, ಆದರೆ ಥಣಿಸಂದ್ರದ ಏರಿಯಾ ಸಮೀಪ ಬರ್ತಾರೆ. ಆ ಏರಿಯಾಗೆ ಹೋಗದೆ ಮತ್ತೆ ಫ್ಲೈಓವರ್ನ ಕನೆಕ್ಟಿವಿಟಿ ತೆಗೆದುಕೊಂಡು ಬೇರೆ ರೂಟ್ಗೆ ಹೋಗೋದಕ್ಕೆ ಚಾಲಕ ಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಮಹಿಳಾ ಪ್ರಯಾಣಿಕರು ಹೇಳ್ತಾರೆ, ಈ ರೂಟು ತಪ್ಪಾಗಿದೆ, ನೀವು ಹೋಗಬೇಕಾಗಿರೋದು ಮತ್ತೊಂದು ರೂಟಿಗೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ವ್ಯವಧಾನ ಇರೋದಿಲ್ಲ. ಅದನ್ನು ಕೇಳಿಸ್ಕೊಳ್ಳದೆ ಬೇರೊಂದು ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಆಟೋ ಚಾಲಕ ಮಾಡ್ತಾನೆ. ಇದರಿಂದ ಆತಂಕಕ್ಕೆ, ಭಯಕ್ಕೆ ಒಳಗಾಗಿರುವಂತಹ ಆ ಮಹಿಳೆ ನೇರವಾಗಿ ಆಟೋ ನಿಲ್ಲಿಸುವಂತೆ ಕೂಗಾಡ್ತಾರೆ. ಕೂಗಾಡಿದ್ರು ಕೂಡ ಕೇಳೋದಿಲ್ಲ. ಅನಿವಾರ್ಯವಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ ಅವರ ತಲೆಯಲ್ಲಿದ್ದಂಥದ್ದು. ಸೊ ಹಾಗಾಗಿ ಚಲಿಸ್ತಾ ಇದ್ದಂತಹ ಆಟೋ ಮೂಲಕವಾಗಿಯೇ ಅಲ್ಲೇ ಜಂಪ್ ಮಾಡ್ತಾರೆ. ಅವರು ಜಂಪ್ ಮಾಡುವ ವೇಳೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾವೆ. ಅಲ್ಲಿದ್ದಂಥವರು ಆ ಆಟೋ ಚಾಲಕನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಕೂಡಲೇ ಆಟೋ ಚಾಲಕ ಮತ್ತೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಬುಕ್ ಮಾಡಿರುವಂತಹ ಆಟೋ ನಂಬರ್ ಸಮೇತ ತೆಗೆದುಕೊಂಡು ನಮ್ಮ ಯಾತ್ರಿ ಹೆಲ್ಪ್ ಲೈನ್ಗೆ ಕಾಲ್ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡೋದಿಲ್ಲ. 24 ಗಂಟೆಗಳ ತನಕ ನೀವು ವೇಟ್ ಮಾಡಿ ಅಂತ ಹೇಳಿ ರಿಪ್ಲೈ ಮಾಡ್ತಾರೆ. ಅಂದರೆ ಮಹಿಳಾ ಸುರಕ್ಷತೆಯ ದೃಷ್ಟಿಕೋನದಿಂದ ಆ ಆ್ಯಪ್ನ, ನಮ್ಮ ಯಾತ್ರೆಯ ಆ ಆ್ಯಪ್ ಯಾರು ರೆಡಿ ಮಾಡಿರ್ತಾರೆ ಅಥವಾ ಅವರ ಸಂಸ್ಥೆ ಏನಿರುತ್ತೆ ಆ ಕಂಪನಿ ತುರ್ತಾಗಿ ಅವ್ರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಆದರೆ ಅಂತಹ ಒಂದು ಆತಂಕದ ಸನ್ನಿವೇಶದಲ್ಲಿ ಇದ್ರೂ ಕೂಡ 24 ಗಂಟೆಗಳ ಕಾಲ ಕಾಯಿರಿ ಅಂತ ಹೇಳಿದ್ರೆ ಕಂಪನಿ ಇನ್ನ ಮಹಿಳಾ ಪ್ರಯಾಣಿಕರಿಗೆ ಏನು ಸುರಕ್ಷತೆ ಕೊಡುತ್ತೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. ಈಗಾಗಲೇ ನಗರ ಪೊಲೀಸರಿಗೆ ಕೂಡ ಈ ಒಂದು ವಿಡಿಯೋ, ಅಂದರೆ ಆ ಒಂದು ಬುಕ್ ಮಾಡಿರುವಂತಹ ಒಂದಿಷ್ಟು ದೃಶ್ಯಗಳು ಮತ್ತೆ ಆಗಿರುವಂತಹ ಘಟನೆ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಹಿಳೆಯ ಪತಿಯವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಈ ಬಗ್ಗೆ ತನಿಖೆಗೂ ಕೂಡ ಇಳಿದಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಈ ರೀತಿಯ ಪ್ರಕರಣಗಳಿಂದ ಮಹಿಳಾ ಪ್ರಯಾಣಿಕರಿಗೆ ಆತಂಕ ಅಂತೂ ಹೆಚ್ಚಾಗುತ್ತೆ. ಸಂಬಂಧಪಟ್ಟಂತಹ ಯಾರೋ ಆಟೋ, ನಮ್ಮ ಯಾತ್ರೆ ಆಟೋ ಕಂಪನಿ ಏನಿದೆ, ಈ ಘಟನೆ ಬಗ್ಗೆ ಏನು ಸಮಜಾಯಿಷಿ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.